ಆಯುರ್ವೇದ ವೈದ್ಯಕೀಯ ಪದ್ಧತಿ ಒಳಗೆ ಆಕ್ಚುಲಿ ಗೋಮೂತ್ರಕ್ಕೆ ಬಹಳ ಮಹತ್ವ ಕೊಡ್ತೀವಿ. ಇದನ್ನ ಬೇರೆ ಬೇರೆ ರೋಗದೊಳಗ ಬೇರೆ ಬೇರೆ ರೀತಿಯೊಳಗ ನಾವು ಥೆರಪಟಿಕಲಿ ಯೂಸ್ ಮಾಡ್ತೇವಿ. ಯಾಕೆ ಮಹತ್ವ ಕೊಟ್ಟಾರ? ನಮ್ಮ ಋಷಿ ಮುನಿಗಳು ಆಕ್ಚುಲಿ ಹೆಂಗ್ ಯೂಸ್ ಮಾಡ್ಲಿಕ್ಕೆ ಹೇಳ್ಯಾರ, ಇದಕ್ಕ ಯಾಕೆ ಹೆಚ್ಚಿಗೆ ಮಹತ್ವ ಕೊಟ್ರು, ಮತ್ತು ಯಾವ ರೀತಿ ಒಳಗ್ ತಗೊಳಿಕ್ ಹೇಳ್ಯಾರ. ಈ ತಗೋತಾರಲ್ಲ ಆಕಳ ಕೆಳಗಡೆ ಕುತ್ಕೊಂಡು ಸ್ನಾನ ಮಾಡ್ಬಿಡೋದು, ಡೈರೆಕ್ಟ್ ಆಗಿ ಒಂದ್ ಗ್ಲಾಸ್ ತಗೊಂಡು ಕುಡಿದ್ ಬಿಡೋದು, ಹಿಂಗ್ ಹೇಳ್ಯಾರೇನು, ಅಥವಾ ಇವತ್ತಿನ ವಿಜ್ಞಾನದ ದೃಷ್ಟಿ ಒಳಗ ಗೋಮೂತ್ರಕ್ಕೆ ಏನ್ ಮಹತ್ವದ, ಇದ್ರ ಬಗ್ಗೆ ಎಲ್ಲ ನಾವು ಡಿಟೇಲ್ ಆಗಿ ಇವತ್ತಿನ ವಿಡಿಯೋ ಒಳಗೆ ನೋಡೋಣ ಅಂತ. ಯಾರು ದಯವಿಟ್ಟು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಕೊನೆಯವರೆಗೂ ಈ ವಿಡಿಯೋ ನೋಡ್ರಿ. ಅಂದ್ರೆ ನಿಮ್ಗೆ ಕರೆಕ್ಟ್ ಆದಂತ ಇನ್ಫಾರ್ಮೇಶನ್ ಸಿಗ್ತದೆ. ಸರಿಯಾದಂತ ಮಾಹಿತಿ ಇತ್ತಂದ್ರೆ ನೀವು ಗೌರವದಿಂದ ಗರ್ವದಿಂದ ಇದನ್ನ ಸೇವನೆ ಮಾಡ್ಬೋದು. ಇದರಿಂದ ನಮ್ಮ ವಿಜ್ಞಾನಕ್ಕೂ ಮತ್ತು ನಮ್ಮ ವಿಜ್ಞಾನಿಗಳಿಗೂ ಅಂದ್ರೆ ಋಷಿ ಮುನಿಗಳಿಗೂ ಕೂಡ ನೀವು ಗೌರವ ಕೊಟ್ಟಂಗ ಆಗ್ತದೆ. ಎಲ್ಲರಿಗೂ ನಮಸ್ಕಾರ. ಇವತ್ ನಾ ಏನ್ ಹೇಳಿಕತ್ತೀನಿ ಅಂದ್ರೆ ಗೋಮೂತ್ರ. ಈ ಗೋಮೂತ್ರ ಅನ್ನುವಂತ ಔಷಧಿ ಒಂದ್ ರೀತಿ ಸೆನ್ಸಿಟಿವ್ ಮೆಡಿಸಿನ್ ಆಗ್ಬಿಟ್ಟದ್ರಿ ಇದು. ಯಾಕಪ್ಪ ಅಂದ್ರೆ ಇದ್ರ ಬಗ್ಗೆ ಕ್ಲಾರಿಟಿ ಬಹಳಷ್ಟು ಜನರಿಗಿಲ್ಲ. ಬರೀ ತಪ್ಪು ಕಲ್ಪನೆಗಳೇ ಇದ್ರ ಸುತ್ತಮುತ್ತಲು ಹೆಣ್ಕೊಂಡಿರೋದ್ರಿಂದ ಇದು ಒಂದ್ ರೀತಿ ಕನ್ಫ್ಯೂಷನ್ ಇರುವಂತದ್ದು ಮತ್ತು ಬಹಳ ಸೆನ್ಸಿಟಿವ್ ಸಬ್ಜೆಕ್ಟ್ ಆಗ್ಯದ. ಅದ್ರ ಬಗ್ಗೆ ಇವತ್ತ ಸೈನ್ಸ್ ಏನ್ ಹೇಳ್ತದ, ಜೊತೆ ನಮ್ಮ ಆಚಾರ್ಯರು ಹಿಂದೆ ಏನ್ ಹೇಳ್ಯಾರ, ಇವ್ರಿಬ್ಬರ ನಡುವೆ ಏನಾದ್ರು ಸಾಮ್ಯತೆ ಐತೋ ಇಲ್ವೋ, ಅಥವಾ ಇದನ್ನ ಹೆಂಗ್ ತಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಡಿಟೇಲ್ ಆಗಿ ನೋಡೋಣ ಅಂತ. ಯಾರು ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಾರಲ್ಲ ನನ್ನ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮೇನ್ ಥಿಂಗ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಮನಸ್ಸನ್ನ ಓಪನ್ ಆಗಿ ಇಟ್ಕೊಂಡು, ಮುಕ್ತವಾದ ಮನಸ್ಸನ್ನ ಇಟ್ಕೊಂಡು, ವೈಜ್ಞಾನಿಕ ಮನೋಭಾವನೆಯನ್ನ ಇಟ್ಕೊಂಡು, ಲಾಜಿಕಲ್ ಮೈಂಡ್ ಇಟ್ಕೊಂಡು ನೀವು ಈ ವಿಡಿಯೋ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತದೆ. ಕರೆಕ್ಟ್ ಆದಂತ ಸೈಂಟಿಫಿಕ್ ಇನ್ಫಾರ್ಮೇಶನ್ ಸಿಕ್ತು ಅಂತಂದ್ರೆ ಆಟೋಮೆಟಿಕಲಿ ನೀವು ರಿಜೆಕ್ಟ್ ಮಾಡೋದಾದ್ರೂ ಕೂಡ ಗೌರವದಿಂದ ರಿಜೆಕ್ಟ್ ಮಾಡಬೇಕು, ಅಕ್ಸೆಪ್ಟ್ ಮಾಡ್ಕೊಳ್ಳೋದಾದ್ರೂ ಕೂಡ ಗೌರವದಿಂದ ಗರ್ವದಿಂದ ಇಂಡಿಯನ್ ಮೆಡಿಸಿನ್ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು. ಮತ್ತು ನಿಮಗೂ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳಲಿಕ್ಕೆ ಬರ್ತದೆ. ಓಕೆ, ನಂಬರ್ 1 ಈ ನೋಡ್ರಿ, ನಮ್ಮಲ್ಲಿ ಹಿಂದಿನ ಋಷಿ ಮುನಿಗಳು ಗೋಮೂತ್ರಕ್ಕೆ ಯಾಕಷ್ಟು ಮಹತ್ವ ಕೊಟ್ರು. ಎಷ್ಟೊಂದು ಪ್ರಾಣಿಗಳ ಮೂತ್ರಗಳದ, ಹೌದಾ? ಹಂಗಂತೇಳಿ ಅವ್ರು ಬೇರೆ ಪ್ರಾಣಿಗಳ ಮೂತ್ರ ನೋಡಿಲ್ಲ ಅಂತ ಮಾಡಿರಿ ಇಲ್ಲ. 100% ಅವರು ಸುಮ್ನೆ ಯಾವ್ದೋ ಭಾವನೆಗೆ ಕಟ್ಟಬಿದ್ದು ಅಥವಾ ಧರ್ಮಕ್ಕೆ ಕಟ್ಟಬಿದ್ದು ಎಮೋಷನಲಿ ಒಂದು ಗೋಮಾತೆ ನಮ್ ತಾಯಿ ಅಂತ ಅನ್ಕೊಂಡು ಗೋಮೂತ್ರನೇ ಶ್ರೇಷ್ಠ ಅಂತ ಖಂಡಿತವಾಗ್ಲೂ ಹೇಳಿಲ್ಲ. ಯಾಕಂದ್ರೆ ಅವರು ಬರೀ ಆಧ್ಯಾತ್ಮಿಕ ವ್ಯಕ್ತಿಗಳು ಇರಲಿಲ್ಲ. ನಮ್ಮ ಚರಕಾಚಾರ್ಯ ಆಗ್ಬೋದು, ಸುಶ್ರುತಾಚಾರ್ಯ ಆಗಿರ್ಬೋದು, ವಾಗ್ಭಟಾಚಾರ್ಯ ಆಗಿರ್ಬೋದು, ಇವ್ರು ಕೇವಲ ಆಧ್ಯಾತ್ಮಿಕ ಋಷಿ ಮುನಿಗಳಾಗಿರ್ಲಿಲ್ಲ. ದೇ ವೇರ್ ಸೈಂಟಿಫಿಕ್ ಸೈಂಟಿಸ್ಟ್. ಅವ್ರು ರಿಸರ್ಚ್ ಸ್ಕಾಲರ್ಸ್ ಇದ್ರು, ವಿಜ್ಞಾನಿಗಳಿದ್ರು, ವೈದ್ಯರಿದ್ರು. ಅವ್ರು ಎಷ್ಟು ಸ್ಟಡಿ ಮಾಡಾರಂದ್ರ ಗೋಮೂತ್ರ ಶ್ರೇಷ್ಠ ಅಂತ ಹೇಳೋಕ್ಕಿಂತ ಮುಂಚೆ ಬೇರೆ ಸುಮಾರು ಬೇರೆ ಬೇರೆ ಪ್ರಾಣಿಗಳ ಮೂತ್ರಗಳನ್ನು ಕೂಡ ಪರೀಕ್ಷೆ ಮಾಡ್ಯಾರ. ಅದ್ರೊಳಗೆ ಒಂದು ಕಾಮನ್ ಆಗಿ ಬರ್ತದೆ, ಏನು ಅಂದ್ರೆ ಅವಿಮೂತ್ರಂ ಅಜಾಮೂತ್ರಂ ಗೋಮೂತ್ರಂ ಮಾಹಿಷಂ ಚ ಯತ್ ಹಸ್ತಿಮೂತ್ರಂ ಅಥ ಉಷ್ಟ್ರಸ್ಯ ಹಯಸ್ಯ ಚ ಖರಸ್ಯ ಚ ಅಂತ ಹೇಳಿ. ನೋಡ್ರಿ, ಇಲ್ಲಿ ಅವಿಮೂತ್ರ ಅಂದ್ರ ಶೀಪ್ ಯೂರಿನ್, ಅಜಮೂತ್ರ ಅಂದ್ರ ಗೋಟ್ ಯೂರಿನ್, ಗೋಮೂತ್ರ ಅಂತಂದ್ರ ಆಕಳ ಮೂತ್ರ, ಮಹಿಷ ಮೂತ್ರ ಅಂದ್ರ ಬಫಲು, ಆಮೇಲೆ ಹಸ್ತಿ ಮೂತ್ರ ಅಂತಂದ್ರ ಎಲಿಫೆಂಟ್ ಯೂರಿನ್, ಉಷ್ಟ್ರ ಮೂತ್ರ ಅಂತಂದ್ರೆ ಕ್ಯಾಮಲ್ ಅಂದ್ರೆ ಒಂಟಿಯ ಒಂದು ಮೂತ್ರ, ಹಯ ಮೂತ್ರ ಅಂದ್ರ ಹಾರ್ಸ್ ಯೂರಿನ್, ಜೊತೆಗೆ ಖರ ಮೂತ್ರ ಅಂದ್ರ ಕತ್ತೆ ಅಥವಾ ಡಾಂಕಿ ಯೂರಿನ್. ಇವೆಲ್ಲವುಗಳನ್ನ ಪರಿಶೀಲನೆ ಮಾಡಿ ಅವು ದೇಹದ ಮೇಲೆ ಹೆಂಗ್ ಕೆಲಸ ಮಾಡ್ತಾವು, ಆರೋಗ್ಯ ವರ್ಧನೆಗೆ ಅವುಗಳ ಪಾಲೇನು, ಎಲ್ಲವನ್ನ ಸೂಕ್ಷ್ಮವಾಗಿ ಸ್ಟಡಿ ಮಾಡಿ ಕೊನೆಗೆ ಅವ್ರು ಬಂದದ್ದೇನು ಅಂದ್ರೆ ಆಕಳ ಮೂತ್ರ ಅಥವಾ ಗೋಮೂತ್ರ ಶ್ರೇಷ್ಠ ಅಂತ ಹೇಳಾರ. ಯಾಕೆ ಹಂಗ ಹೇಳಾರ? ಅದಕ್ಕೂ ಕಾರಣ ಏನಪ್ಪಾ ಅಂದ್ರೆ ಬೇರೆ ಎಲ್ಲಾ ಮೂತ್ರದೊಳಗೂ ಕೂಡ ಉಷ್ಣ, ತೀಕ್ಷ್ಣ, ಕಟು, ಲವಣ ರಸಗಳು ಬಹಳ ಪ್ರಧಾನವಾಗಿರ್ತಾವು. ಇವೆಲ್ಲ ಒಂದ್ ಕಡೆ ಆದ್ರೆ ಗೋಮೂತ್ರದೊಳಗ ಬಹಳ ನೀಟಾಗಿ ಗವ್ಯಂ ಸ ಮಧುರಂ ಕಿಂಚಿತ್ ದೋಷಗ್ನಂ ಅಂತ ಹೇಳ್ತಾರ. ಅಂದ್ರೆ ಇದರಲ್ಲಿ ಕಿಂಚಿತ್ ಸ್ವಲ್ಪ ಮಟ್ಟಿಗೆ ಮಧುರ ರಸವನ್ನ ಇರ್ತದೆ ಮತ್ತು ತ್ರಿದೋಷಗಳನ್ನ ಶಮನೆ ಮಾಡುವಂತ ಕ್ವಾಲಿಟಿಯನ್ನ ಗೋಮೂತ್ರ ಹೊಂದ್ಯದ. ಜೊತೆಗೆ ಇದ್ರು ಕಂಡುಗ್ನ, ಕೆರೆತ ಇರುವಂತದ ಸ್ಕಿನ್ ಪ್ರಾಬ್ಲಮ್ಸ್, ಕಂಡು, ಕ್ರಿಮಿ ಮತ್ ಇಂಥ ಕುಷ್ಠ ರೋಗಗಳು ಇದನ್ನ ಯೂಸ್ ಮಾಡ್ಲಿಕ್ಕೆ ರೆಕಮೆಂಡ್ ಮಾಡ್ಯಾರ. ಜೊತೆಗೆ ಉದರ ರೋಗ ಅಂದ್ರೆ ಜಲೋದರ ಅಂತ ಬರ್ತದ, ಡೈಜೆಸ್ಟಿವ್ ಪ್ರಾಬ್ಲಮ್ಸ್, GI ಟ್ರ್ಯಾಕಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬರ್ತಾವ. ಇದ್ರೊಳಗೆಲ್ಲ ಯೂಸ್ ಮಾಡ್ಲಿಕ್ಕೆ ರೆಕಮೆಂಡ್ ಮಾಡಬೇಕಾದ್ರೆ ಆಟೋಮೆಟಿಕಲಿ ಅಲ್ಲಿ ಲಿವರ್ ಅನ್ನ ಪ್ರೊಟೆಕ್ಟ್ ಮಾಡುವಂತಹ ಒಂದು ಕ್ವಾಲಿಟೀಸ್ ಇರ್ಲೇಬೇಕು, ಹೌದಾ? ಸೊ ಹಿಪ್ಯಾಟೋ ಸ್ಟಿಮ್ಯುಲೆಂಟ್ ಅಥವಾ ಹಿಪ್ಯಾಟೋ ಪ್ರೊಟೆಕ್ಟಿವ್ ಕ್ವಾಲಿಟೀಸ್ ಇದ್ದಾಗ್ಲೇನೆ ಅದನ್ನ ಉದರ ರೋಗಗಳಲ್ಲಿ ಅವರು ರೆಕಮೆಂಡ್ ಮಾಡ್ತಾರೆ. ಓನ್ಲಿ ಥಿಂಗ್ ಏನಪ್ಪಾ ಅಂದ್ರೆ ಅವರಿಗೆ ಇವತ್ತಿನ ಟರ್ಮಿನಾಲಜಿ ಗೊತ್ತಿರ್ಲಿಲ್ಲ.
ಅವಾಗ ಏನ್ ಫೆಸಿಲಿಟೀಸ್ ಇತ್ತು ಅದ್ರ ಪ್ರಕಾರ ಅವ್ರು ರಿಸರ್ಚ್ ಮಾಡಿ ಡಾಕ್ಯುಮೆಂಟೇಶನ್ ಅನ್ನ ಮಾಡಿಟ್ಟಾರ. ಚರಕಾಚಾರ್ಯ ಒಬ್ರೇ ಅಲ್ಲ, ಈವನ್ ಸುಶ್ರುತಾಚಾರ್ಯರು ಕೂಡ ಬಹಳ ನೀಟಾಗಿ ಇದು ದೀಪನ ಕೆಲಸವನ್ನ ಮಾಡ್ತದ, ಪಾಚನೀಯ ಕೆಲಸವನ್ನ ಮಾಡ್ತದ, ಮೇಧ್ಯ ಕೆಲಸವನ್ನ ಅಂದ್ರೆ ಮೆಂಟಲ್ ಪ್ರಾಬ್ಲಮ್ಸ್ ಗೆ ಕೂಡ, ಇವನ್ ಮೂರ್ಛ ರೋಗಗಳಂತ ರೋಗಗಳಲ್ಲಿ ಕೂಡ ಇದು ಬಹಳ ಒಳ್ಳೆ ರಿಸಲ್ಟ್ ಕೊಡ್ತದ ಅಂತ ಹೇಳ್ಯಾರ. ಜೊತೆಗೆ ಕ್ಷಾರ ಗುಣವನ್ನ ಹೊಂದಿದ್ದು, ಇದನ್ನ ಸರಿಯಾಗಿ ನೀವು ಯೂಸ್ ಮಾಡ್ಬೇಕು ಅಂತ ಹೇಳ್ಯಾರ. ಅಷ್ಟೇ ಅಲ್ಲ, ವಾಗ್ಭಟಾಚಾರ್ಯರು ಅಷ್ಟಾಂಗ ಹೃದಯದೊಳಗ ಬಹಳ ನೀಟಾಗಿ ತಮ್ಮ ಒಂದು ಒಪಿನಿಯನ್ ಅನ್ನ ವ್ಯಕ್ತ ಮಾಡ್ಯಾರ. ಸೊ ಇದ್ರ ಅರ್ಥ ಬೇರೆ ಬೇರೆ ಋಷಿಗಳು ಬೇರೆ ಬೇರೆ ಕಾಲಖಂಡಗಳೊಳಗ ಇದ್ರ ಮಹತ್ವ ಅರ್ಥ ಮಾಡ್ಕೊಂಡು ನಮಗ ಡಾಕ್ಯುಮೆಂಟೇಶನ್ ಮಾಡಿಟ್ಟಾರ ಅಂತಂದ್ರೆ ಅಲ್ಲಿ ಏನಾದ್ರೂ ಇರ್ಲಿಕ್ಕೆ ಬೇಕಾ? ಅದನ್ನ ನಾವು ಒಪ್ಕೋಬೇಕಾದ್ರೆ, ಇವತ್ತಿನ ಕಾಲದ ಜನರು ಒಪ್ಕೋಬೇಕಾದ್ರೆ ಸೈಂಟಿಫಿಕ್ ಎವಿಡೆನ್ಸ್ ಬೇಕು, ತಪ್ಪಲ್ಲ. ನಾ ಏನ್ ಹೇಳೋದು, ಯಾವುದೇ ವಿಷಯ ಇರ್ಲಿ ಅದು ಏನ್ಷಿಯಂಟ್ ಸೈನ್ಸ್ ಒಳಗೆ ಏನೋ ಹೇಳಾರಪ್ಪ, ಒಬ್ಬರು ಬಿಟ್ಟು 4 ಜನ ಹೇಳಾರಂದ್ಮೇಲೆ ಅಥವಾ ಸರಿಯಾಗಿ ಇನ್ ದ ಲೈಟ್ ಆಫ್ ಮಾಡರ್ನ್ ಸೈನ್ಸ್, ಇವತ್ತಿನ ಸೈನ್ಸಿನ ಒಂದು ಏನೋ ನಾವು ದ ಲೈಟ್ ಆಫ್ ದಟ್ ಒನ್ ವಿ ಹ್ಯಾವ್ ಟು ಅನಲೈಸ್ ಪ್ರಾಪರ್ಲಿ, ಅದನ್ನ ಅರ್ಥ ಮಾಡ್ಕೋಬೇಕು, ಡಿಕೋಡ್ ಮಾಡ್ಕೋಬೇಕು. ಅಕ್ಸೆಪ್ಟೇಬಲ್ ಅನ್ಸಿದ್ರ ಹೋಲ್ ಹಾರ್ಟೆಡ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನ ಯಾವುದೇ ರೀತಿಯ ಧರ್ಮ ಮತ್ತೊಂದು ಮುಗಿದೊಂದಕ್ಕೆ ಅಟ್ಯಾಚ್ ಮಾಡ್ಲಾರ್ದ ಪ್ಯೂರ್ ಸೈನ್ಸ್ ಆಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಮನ್ ಕೈಂಡ್ಗೆ, ಮಾನವ ಜನಾಂಗಕ್ಕೆ ಹೆಲ್ಪ್ ಆಗ್ತದೆ. ಇಲ್ಲಪ್ಪ ಅದ್ರೊಳಗೆ ಯಾವುದೇ ರೀತಿ ಯೂಸ್ ಆಗಂಗಿಲ್ಲ ಅಂತ ಬಂತಂದ್ರ, ಯಾವುದೇ ಇವತ್ತಿನ ಸೈಂಟಿಫಿಕ್ ಎವಿಡೆನ್ಸ್ ಸಿಗ್ಲಿಲ್ಲ ಅಂತಂದ್ರ ಅಷ್ಟೇ ಗೌರವ ಪೂರ್ವಕವಾಗಿ ಅದನ್ನ ಡಿಸ್ಕಾರ್ಡ್ ಮಾಡೋದನ್ನು ಕಲಿಬೇಕು. ಇದು ನಮ್ಮ ಒಂದು ಬಿಹೇವಿಯರ್ ಗೌರವವನ್ನು ಕೊಡುವಂಥದ್ದು. ಇಲ್ಲ ಅಂದ್ರೆ ಹುಚ್ಚುಚ್ಚಾರ ಮಾಡೋದು, ಏನು ಅಲ್ಲೊಂದು ಆಕಳ ಬಂತು ಅಂತಂದ್ರೆ ಗೋಮೂತ್ರ ಬೆಸ್ಟ್ ಅಂತ ಹೇಳಿ ಆ ಗೋಮೂತ್ರ ಅದ್ರ ಕೆಳಗೆ ಕುತ್ಕೊಂಡು ಸ್ನಾನ ಮಾಡೋದು, ಅಥವಾ ಫ್ರೆಶ್ ಗೋಮೂತ್ರ ಕುಡ್ದ್ಬಿಟ್ರೆ ನಂಗೆ ಎಲ್ಲಾರು ಹೋಗ್ತಾವ ಅಂತ ತಿಳ್ಕೊಂಡು ಕುಡಿದು ಬಿಡೋದು. ಇಂಥವೆಲ್ಲ ಮಾಡೋದ್ರಿಂದ ನೀವು ಇಲ್ಲ ಸಲ್ಲದ ಸಮಸ್ಯೆಗಳನ್ನ ಮನಿ ತಗೊಂಡ್ ಬಂದಂಗ ಆಗ್ತದ. ಓಕೆ, ಮೂತ್ರ ಇಸ್ ಮೂತ್ರ ಹೋಗ್ಲಿ, ಅದ್ರೊಳಗ ವೇಸ್ಟ್ ಪ್ರಾಡಕ್ಟ್ಸ್ ಇರ್ತದ, ಬಟ್ ಅದ್ರೊಳಗ ಗೋಮೂತ್ರದೊಳಗ ಏನಿರ್ತದ ಅನ್ನೋದಾದ್ರೆ ನೋಡೋಣ ಅಂತ. ನೋಡ್ರಿ, ಗೋವಿನ ಹೊಟ್ಟಿಯೊಳಗ 4 ಚೇಂಬರ್ಸ್ ಇರ್ತಾವ, ಹೌದಾ? ಅದು ಏನನ್ನ ಉಣ್ತಿರ್ಬೇಕು ಗೋ ಅಂದ್ರೆ, ಈಗಿನ ಆಕಳುಗಳು ಏನೇನ್ ತಿಂತಾವಲ್ಲ, ಪ್ಲಾಸ್ಟಿಕ್, ಕಸ, ಆಮೇಲೆ ಅಡಿಗೆ ಮಾಡಿದಂಥದ್ದು, ಪಕ್ವ ಮಾಡಿದಂಥದ್ದು ಅಂದ್ರೆ ಕುಕ್ಕಡ್ ಫುಡ್ ಅನ್ನ ಗೋಗಳು ತಿನ್ನಬಾರ್ದು. ಅವು ಹಸಿ ಹುಲ್ಲನ್ನ, ಒಣ ಹುಲ್ಲನ್ನ, ಮತ್ತ ಬ್ರ್ಯಾನ್ ಅಂತ ಹೇಳ್ತೀವಿ ಅಂದ್ರೆ ತೌಡನ್ನ, ಹೋಲ್ ಗ್ರೇನ್ಸ್ ಅನ್ನ ಇವನ್ನೆಲ್ಲ ತಿಂತಿರ್ಬೇಕು. ಮೇನ್ ಹೊರಗಡೆ ಬಿಸಿಲಿನೊಳಗ ಸರಿಯಾಗಿ ಮೇಲಿಕ್ ಹೋದಾಗ ಸೂರ್ಯನ ಬೆಳಕನ್ನ ಎಬ್ಸಾರ್ಬ್ ಮಾಡ್ಕೋಬೇಕು. ಸೂರ್ಯ ರಶ್ಮಿಗಳನ್ನ ಅಂದ್ರೆ ಸೂರ್ಯನ ಕಿರಣಗಳನ್ನ ಎಬ್ಸಾರ್ಬ್ ಮಾಡ್ಕೊಂಡಾಗ ಅದರ ಸಹಾಯದಿಂದ ಆ 4 ಚೇಂಬರ್ನೊಳಗಡೆ ಸರಿಯಾಗಿ ಡೈಜೆಷನ್ ಆಗಿ, ಪಚನ ಕ್ರಿಯೆ ಆಗಿ, ಅಲ್ಲಿಂದ ಗೋವಿನಲ್ಲಿ ಏನ್ ಉತ್ಪತ್ತಿ ಆಗ್ತದಲ್ಲ ಯೂರಿನ್, ಅದನ್ನ ಟೆಸ್ಟ್ ಮಾಡಿದಾಗ ಏನೇನ್ ಕಂಡು ಬಂದದ ಅನ್ನೋದನ್ನ ನೋಡೋಣ ಅಂತ ಇವತ್ತು. ಗೋವಿನ ಮೂತ್ರದೊಳಗ, ಯೂರಿನ್ ಒಳಗ ಯೂರಿಯಾ ಇರ್ತದ, ಎಲೆಕ್ಟ್ರೋಲೈಟ್ಸ್ ಇರ್ತಾವು, ಮಿನರಲ್ಸ್ ಇರ್ತಾವು, ಆಬ್ವಿಯಸ್ಲಿ ವಾಟರ್ ಅಂತೂ ಇದ್ದೇ ಇರ್ತದ, ಜೊತೆಗೆ ಅದರ್ ಮೆಟಬೊಲೈಟ್ಸು ಇರ್ತಾವು. ಅಷ್ಟೇ ಅಲ್ಲ, ಮತ್ತು ಅದು ವೇಸ್ಟ್ ಪ್ರಾಡಕ್ಟ್ ಆಗಿರೋದ್ರಿಂದ ಅದ್ರೊಳಗೆ ಸಮ್ ಮಿನರಲ್ಸ್, ಇದು ಸಮ್ ಬ್ಯಾಕ್ಟೀರಿಯಾನು ಕೂಡ ಇರ್ತಾವ. ಬಟ್ ಇಂಥ ಯೂರಿನ್ ಅನ್ನ ಡೈರೆಕ್ಟ್ ತಗೊಳ್ಳಿಕ್ಕೆ ನಮ್ಮ ಆಚಾರ್ಯರು ಎಲ್ಲೂ ಹೇಳಿಲ್ಲ. ಇನ್ನು ಅರ್ಥ ಮಾಡ್ಕೊಳ್ರಿ, ಯಾವ ಕಾಂಟೆಕ್ಸ್ಟ್ ಒಳಗು ಯಾವ ಟೆಕ್ಸ್ಟ್ ಒಳಗೂ ಕೂಡ ಆಕಳ ಕೆಳಗ್ ಕುತ್ಕೊಳ್ರಿ ಅಥವಾ ಗ್ಲಾಸ್ ಗಟ್ಲೆ ಯೂರಿನ್ ಕುಡೀರಿ ಅಂತ ಎಲ್ಲೂ ಹೇಳಿಲ್ಲ. ನೀವ್ ಹಂಗ ಮಾಡಿದ್ರೆ ನಮ್ಮ ಆಚಾರ್ಯರಿಗೆ, ಎಸ್ಪೆಷಲಿ ಆಯುರ್ವೇದ ವೈದ್ಯ ವಿಜ್ಞಾನಕ್ಕೆ ನೀವು ಅಪಮಾನ ಮಾಡ್ದಂಗ ಆಗ್ತದ. ಸೊ ನಮ್ಮ ಮೂರ್ಖತನ ನಮ್ಮ ಹಿರಿಯರಿಗೆ ಅಪಮಾನವನ್ನ ತರಬಾರ್ದು. ಅದಕ್ಕೆ ಅರ್ಥ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ನಮ್ಗೆ ಬೆಸ್ಟ್ ಬೆನಿಫಿಟ್ ಸಿಗ್ತಾವ. ಆಚಾರ್ಯರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇದನ್ನ ನೀವು ಅರ್ಕ ಫಾರ್ಮ್ ಒಳಗ ತಗೋಬೇಕು. ಅರ್ಕ ಅಂದ್ರೇನು? ಇದನ್ನೇ ಇವತ್ತಿನ ಮಾಡರ್ನ್ ಸೈನ್ಸ್ ಒಳಗಡೆ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಲೈಕ್ ಏನು CSIR ಅಂತ ಬರ್ತಂದ್ರೆ, ಆ ಸಂಸ್ಥೆ ಈ ಕೌಸ್ ಯೂರಿನ್ ಅನ್ನ ಡಿಸ್ಟಿಲೇಷನ್ ಮಾಡಿ, ಅರ್ಕ ಪ್ರಕಾಶ ಗ್ರಂಥದೊಳಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ ಆಯುರ್ವೇದ ಪದ್ಧತಿ ಒಳಗೆ ಯಾವ ರೀತಿಯ ಅರ್ಕವನ್ನ ರೆಡಿ ಮಾಡ್ತಿದ್ರು ಅಂತ ಹೇಳಿ. ಬಟ್ ಡಿಸ್ಟಿಲೇಷನ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ಮೆಥಡ್. ಗೋಮೂತ್ರವನ್ನ ಸರಿಯಾಗಿ ಬಾಯ್ಲ್ ಮಾಡಿ, ಸರ್ಟನ್ ಟೆಂಪರೇಚರ್ ಬಾಯ್ಲ್ ಮಾಡಿದಾಗ ಅದರಿಂದ ಬರುವಂತ ಬಾಷ್ಪವನ್ನ ಅವರು ತೆಗೆದು ಅದನ್ನ ಕ್ರೋಢೀಕರಿಸಿದಾಗ, ಅದನ್ನ ಕಲೆಕ್ಟ್ ಮಾಡ್ಕೊಂಡಾಗ ದಟ್ ಈಸ್ ಕಾಲ್ಡ್ ಅರ್ಕ್ ಅಂತ ಹೇಳ್ತೀವಿ, ಅಥವಾ ಡಿಸ್ಟಿಲೇಟ್ ಅಂತ ಹೇಳ್ತಾರೆ. ಓಕೆ, ಈ CUD ಅಥವಾ ಕೌಸ್ ಯೂರಿನ್ ಡಿಸ್ಟಿಲೇಟ್ ಅನ್ನ ಪರೀಕ್ಷೆ ಮಾಡಿದಾಗ ಅದ್ರೊಳಗೆ ಏನೇನ್ ಕಂಡು ಬಂದಾವಂದ್ರ, ನೋಡ್ರಿ ಆಶ್ಚರ್ಯ ಅನ್ನಿಸ್ತದ. ನಮ್ಮ ಹಿಂದಿನ ಋಷಿ ಮುನಿಗಳು ಏನ್ ಹೇಳಿದ್ರಲ್ಲ, ಇದು ಯೋಗವಾಹಿಯಾಗಿ ಕೆಲಸ ಮಾಡ್ತದ ಅಂತ ಹೇಳಿದ್ರು ಅವರು. ಯೋಗವಾಹಿ ಅಂದ್ರೇನು? ಬಯೋ ಎನ್ಹಾನ್ಸರ್. ಅದನ್ನ ಇವತ್ತಿನ ರಿಸರ್ಚ್ ದೃಢಪಡಿಸ್ತದ. ಏನ್ ಮಾಡ್ತದ ಬಯೋ ಎನ್ಹಾನ್ಸರ್ ಅಂದ್ರ, ಈ ಗೋಮೂತ್ರ ಅರ್ಕವನ್ನ ನೀವು ಕೆಲವೊಂದು ಆಂಟಿಬಯೋಟಿಕ್ಸ್ ಜೊತೆ ಕೊಟ್ಟಾಗ, ಅಥವಾ ಆಂಟಿ ಕ್ಯಾನ್ಸರ್ ಡ್ರಗ್ಸ್ ಜೊತೆ ಕೊಟ್ಟಾಗ, ಅಥವಾ TB ಡ್ರಗ್ಸ್ ಇರ್ತಾವಲ್ಲ ಅದ್ರ ಜೊತೆ ಕೊಟ್ಟಾಗ
ಅಲ್ಲಿ ಆ ಔಷಧಿಗಳು ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದೊಳಗ ಅಬ್ಸಾರ್ಬ್ ಆಗ್ಲಿಕ್ಕೆ ಇದು ಬಯೋ ಎನ್ಹಾನ್ಸರ್ ಆಗಿ ಕೆಲಸ ಮಾಡ್ತದ. ಈಗ ಎಕ್ಸಾಂಪಲ್ ಯಾವ್ದೋ ಒಂದು ಆಂಟಿ ಕ್ಯಾನ್ಸರ್ ಡ್ರಗ್ ಕೊಟ್ರ ಅಂದ್ಕೊಡ್ರಿ, ಅಥವಾ ಸಮ್ ಆಂಟಿಬಾಡೀಸ್ ಆಂಟಿಬಯೋಟಿಕ್ಸ್ ಕೊಟ್ಟಿರ್ತಾರೆ ನಮ್ಮ ದೇಹಕ್ಕೆ. ಯಾವ್ದೋ ಜ್ವರ ಇನ್ಫೆಕ್ಷನ್ಸ್ ಆದಾಗ ಆಂಟಿಬಯೋಟಿಕ್ಸ್ ಅನ್ನ ಡಾಕ್ಟರ್ಸ್ ಕೊಟ್ಟಿರ್ತಾರೆ. ಆಂಟಿಬಯೋಟಿಕ್ಸ್ ಕಂಪ್ಲೀಟ್ ಆಗಿ ಬಾಡಿಗೆ ಅಬ್ಸಾರ್ಬ್ ಆಗುದಿಲ್ಲ, ಸರ್ಟನ್ ಅಮೌಂಟ್ ಏನಾಗ್ತದೆ ಎಕ್ಸ್ಕ್ರಿಯೇಟ್ ಆಗಿ ಹೋಗ್ಬಿಡ್ತದ. ಹಂಗ ಆಗ್ಲಾರ್ದಂಗ ಆ ಟೈಮ್ ಒಳಗೆ ಸ್ವಲ್ಪ ಗೋಮೂತ್ರಾರ್ಕವನ್ನ ಅದ್ರ ಜೊತೆ ಸೇರಿಸಿ ತಗೊಳ್ಳೋದ್ರಿಂದ ನಿಮಗ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗ್ತದ ಅಂತ ಹೇಳಿ ಇವತ್ತಿನ ಒಂದು ರಿಸರ್ಚ್ ಇದನ್ನ ದೃಢಪಡಿಸದ. ಅದ್ರ ಜೊತೆಗೆ ಈ CUD ಒಳಗ ಅಥವಾ ಗೋಮೂತ್ರ ಆರ್ಕದೊಳಗ ಆಂಟಿ ಫಂಗಲ್ ಕೆಪಾಸಿಟಿ ಅದ, ಆಂಟಿ ಮೈಕ್ರೋಬಿಯಲ್ ಗುಣ ಅದ ಅಂತ ಹೇಳ್ತದ. ಜೊತೆಗೆ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೂಡ ಏನ್ ಹೇಳ್ತದ ಅಂತಂದ್ರೆ ದಿಸ್ ಇಸ್ ಅ ಬೆಸ್ಟ್ ಪೆಸ್ಟಿಸೈಡ್ ಅಂತ ಹೇಳ್ತದ ಮತ್ತು ಫರ್ಟಿಲೈಸರ್ ಅಂತ ಪ್ರೂವ್ ಮಾಡ್ಯದ. ಜೊತೆ ಈವನ್ ಇಂಡಿಯನ್ ವೆಟರ್ನರಿ ರಿಸರ್ಚ್ ಸೆಂಟರ್ ಕೂಡ ಇದ್ರ ಮೇಲೆ ರಿಸರ್ಚ್ ಅನ್ನ ಮಾಡ್ಯದ. ಹಿಂಗ ಟೈಮ್ ಟು ಟೈಮ್ 2022 ಒಳಗ ಒಂದು ರಿಸರ್ಚ್, 2023 ಒಳಗ, 2024 ಒಳಗ ಸುಮಾರು ರಿಸರ್ಚ್ ಮಾಡಿರೋದ್ರಿಂದ ದಿಸ್ ಇಸ್ ಅ ಬೆಸ್ಟ್ ಆಂಟಿ ಮೈಕ್ರೋಬಿಯಲ್, ಆಂಟಿ ಫಂಗಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣವನ್ನು ಹೊಂದದ ಅನ್ನೋದು ದೃಢ ಆಗ್ಯದ. ಈಗ ಇದ್ರ ಜೊತೆಗೆ ದ ಬೆಸ್ಟ್ ಕ್ವಾಲಿಟೀಸ್ ಎನ್ಹಾನ್ಸರ್, ಬಯೋ ಎನ್ಹಾನ್ಸರ್ ಆಗಿ ಕೆಲಸ ಮಾಡೋದ್ರಿಂದ ನಮಗಿದು ದೇಹದೊಳಗ ಕೆಲವೊಂದು ಡ್ರಗ್ಸ್ ಅನ್ನ ತಗೊಂಡಾಗ ಆಗುವಂತಹ ಕೆಮಿಕಲ್ ಟಾಕ್ಸಿಸಿಟಿಯನ್ನ ಕೂಡ ಇದು ಪ್ರಿವೆಂಟ್ ಮಾಡ್ತದ, ಟಿಶ್ಯೂ ರಿಪೇರ್ ಮಾಡ್ತದ, ಟಿಶ್ಯೂ ಪ್ರೊಟೆಕ್ಷನ್ ಮಾಡ್ತದ. ಸೊ ಟಿಶ್ಯೂ ಪ್ರೊಟೆಕ್ಷನ್ ಮಾಡೋ ಗುಣ ಇರೋದ್ರಿಂದ ಇದು ಈವನ್ ಹೆಪಾಟೋ ಸ್ಟಿಮ್ಯುಲೆಂಟ್, ಹೆಪಾಟೋ ಪ್ರೊಟೆಕ್ಟಿವ್ ಆಗಿ ಕೂಡ ಕೆಲಸ ಮಾಡ್ತದ. ಅಂದ್ರೆ ಲಿವರ್ ಅನ್ನ ಪ್ರೊಟೆಕ್ಷನ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತದ. ಮೇ ಬಿ ಇದ ಲಿವರ್ ಅನ್ನ ಪ್ರೊಟೆಕ್ಷನ್ ಮಾಡುವಂತದ್ದು ಮತ್ತು ಲಿವರ್ ಅನ್ನ ಪ್ರಾಪರ್ ಆಗಿ ಇಡುವಂತ ಗುಣ ಇರೋದ್ರಿಂದನ ಚರಕಾಚಾರ್ಯರು ಇದನ್ನ ಉದರ ರೋಗಗಳಲ್ಲಿ ಇದನ್ನ ರೆಕಮೆಂಡ್ ಮಾಡ್ಯಾರ. ಅರ್ಥ ಮಾಡ್ಕೊಡ್ರಿ. ಸೊ ಟರ್ಮಿನಾಲಜಿ ಬೇರೆ ಇರ್ಬೋದು, ಅವತ್ತಿನ ಹೇಳಿರೋ ಸ್ಟೈಲ್ ಬೇರೆ ಇರ್ಬೋದು, ಇವತ್ತಿನ ಹೇಳಿರುವಂತ ಸ್ಟೈಲ್ ಬೇರೆ ಇರ್ಬೋದು. ಅವರು ಚಿಕ್ಕಮ್ಮ ಅಂದ್ರು, ಇವರು ಆಂಟಿ ಅನ್ಲಿಕ್ಕತ್ತಾರೆ, ಎರಡೂ ಒಂದೇ. ಹೌದಾ? ಸೊ ಆಂಟಿನೂ ಒಂದ, ಚಿಕ್ಕಮ್ಮನೂ ಒಂದ, ಬಟ್ ಹೇಳೋ ಸ್ಟೈಲು ಟರ್ಮಿನಾಲಜಿ ಬೇರೆ ಆಗ್ತಾವು. ನಾವು ಡಿಕೋಡ್ ಮಾಡ್ಕೊಂಡು, ಕೋರಿಲೇಟ್ ಮಾಡ್ಕೊಂಡು, ಸ್ಟಡಿ ಮಾಡ್ಕೊಂಡು ಒಳ್ಳೇದಿದ್ರ ಅಷ್ಟೇ ಗೌರವದಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದು ಬೈ ಚಾನ್ಸ್ ಅದರಿಂದ ನಮ್ಗೆ ಸರಿ ಅನಿಸ್ಲಿಲ್ಲ ಅಥವಾ ಇವತ್ತಿನ ಟರ್ಮ್ಸ್ ಅಂಡ್ ಟರ್ಮ್ಸ್ ಅದು ಹೊಂದ್ಲಿಲ್ಲ ಅಂತಂದ್ರೆ ಅಷ್ಟೇ ಗೌರವದಿಂದ ಅದನ್ನ ಡಿಸ್ಕಾರ್ಡು ಮಾಡಬಹುದು. ಎಲ್ಲದೂ ಪರ್ಫೆಕ್ಟ್ ಅಂತ ಇಲ್ಲ. ಯಾವುದಕ್ಕಾದ್ರೂ ಲಾಜಿಕಲಿ, ಸೈಂಟಿಫಿಕಲಿ ವಿಚಾರ ಮಾಡಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನ ಎಲ್ಲರೂ ಬೆಳೆಸ್ಕೋಬೇಕು. ಓಕೆ, ಸೊ ಇವತ್ತಿನ ಈ ವಿಡಿಯೋ ಒಳಗೆ ನಾ ಹೇಳಿರುವಂತ ಪಾಯಿಂಟ್ಸ್ ನಿಮಗೆ ಲೈಕ್ ಆದ್ರೆ, ಗೋಮೂತ್ರದ ಬಗ್ಗೆ ನಿಮಗೆ ಮಹತ್ವ ಅರ್ಥ ಆಯ್ತು ಅಂತಂದ್ರೆ, ತಗೊಳ್ಳೋ ರೀತಿ ನಿಮ್ಗೆ ಗೊತ್ತಾಯ್ತು ಅಂದ್ರೆ ದಯವಿಟ್ಟು ಡೈರೆಕ್ಟ್ ಆಗಿ ಗೋಮೂತ್ರ ತಗೊಂಡೆ ಅದನ್ನ ಕುಡದೆ ಹಿಂಗ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾರಾದ್ರೂ ಮಾಡ್ತಿದ್ರು ಕೂಡ ಅವ್ರಿಗೆ ತಿಳುವಳಿಕೆಯನ್ನ ಹೇಳ್ರಿ. ನಮ್ಮ ಆಚಾರ್ಯ ಹೇಳಿದ ರೀತಿ ಒಳಗನೆ ಗೋಮೂತ್ರ ಅರ್ಕವನ್ನ ಯೂಸ್ ಮಾಡ್ಬೇಕು. ಅದು ಕೂಡ ಕ್ಷಾರೀಯ ಗುಣವನ್ನ ಇರೋದ್ರಿಂದ, ಉಷ್ಣ ತೀಕ್ಷ್ಣ ಗುಣ ಇರೋದ್ರಿಂದ, ಕಟು ಲವಣ ಗುಣ ಇರೋದ್ರಿಂದ ಸ್ವಲ್ಪ ಮಧುರ ರಸ ಇರ್ತದ. ಬಟ್ ನಿಮ್ಮ ಪ್ರಕೃತಿಗೆ ಅನುಸಾರವಾಗಿ ಯೂಸ್ ಮಾಡ್ಬೇಕಾಗ್ತದ. ಮತ್ತು ಪಿತ್ತ ಪ್ರಕೃತಿ ಗುಣ ಇರೋರು ಇವ್ನ ಹೆಂಗ್ ಬೇಕಂಗ್ ಯೂಸ್ ಮಾಡಿದ್ರಿ ಅಂದ್ರೆ ನಿಮಗ್ ಹೈಪರ್ ಗ್ಯಾಸ್ಟ್ರೈಟಿಸ್ ಆಗ್ಬೋದು, ಅಥವಾ ಹೈಪರ್ ಆಸಿಡಿಟಿ ಆಗ್ಬೋದು, ಪಿತ್ತ ವೃದ್ಧಿ ಲಕ್ಷಣಗಳು ಕಂಡು ಬರ್ಬೋದು, ಉರಿ ಮೂತ್ರ ಅಂತದ್ ಬರ್ಬೋದು. ಅದಕ್ಕೋಸ್ಕರ ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿ ನಿಮ್ಗೆ ಏನ್ ಸಮಸ್ಯೆ ಅದ ಅದನ್ನ ಸರಿಯಾಗಿ ತಿಳ್ಕೊಂಡು ಅದ್ರ ಪ್ರಕಾರ ಇವನ್ ಡಾಕ್ಟರ್ಸು ಕೂಡ ಕರೆಕ್ಟ್ ಆಗಿ ಗೋಮೂತ್ರ ಅರ್ಕವನ್ನ ಸರಿಯಾಗಿ ಪ್ರಿಪೇರ್ ಮಾಡಿರುವಂತ ಗೋಮೂತ್ರ ಅರ್ಕವನ್ನ ಯಾವ ಮೆಡಿಸಿನ್ಸ್ ಜೊತೆ ಹೆಂಗ್ ಕೊಡಬೇಕು, ಸರಿಯಾಗಿ ಅನುಪಾನ ಜೊತೆ ಕೊಟ್ಟಾಗ ಇಟ್ ಆಕ್ಟ್ಸ್ ಆಸ್ ಅ ಬೆಸ್ಟ್ ಬಯೋ ಎನ್ಹಾನ್ಸರ್. ಓಕೆ, ಸೊ ಈ ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗ್ಯಾವ ಅಂತ ತಿಳ್ಕೊಂಡು ಸರಿಯಾಗಿ ಫಾಲೋ ಮಾಡ್ತೀರಿ ಅನ್ನೋ ನಂಬಿಕೆಯೊಂದಿಗೆ ಇವತ್ತಿನ ವಿಡಿಯೋ ಕನ್ಕ್ಲೂಡ್ ಮಾಡ್ತೀನಿ. ಲೈಕ್ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ರಿ. ದೆನ್ ಎಲ್ಲರಿಗೂ ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲಲ್ಲ ಅವ್ರಿಗೆಲ್ಲರಿಗೂ ಇದನ್ನ ಶೇರ್ ಮಾಡ್ರಿ. ಸೊ ಇದು ಒಂದ್ ರೀತಿ ಆಯುರ್ವೇದಕ್ ಮಾಡುವಂತ ಸೇವೆ ಅಂತ ನನಗೆ ಅನಿಸ್ತದೆ. ರೈಟ್ ಇನ್ಫಾರ್ಮೇಶನ್ ಎಲ್ಲರಿಗೂ ಕೊಡೋದು ಕೂಡ ಇಟ್ ಇಸ್ ಒನ್ ಆಫ್ ದಿ ಸೇವಾಸ್ ಅಂತಾನೆ ಹೇಳ್ಬೋದು. ತಪ್ಪ ಅರ್ಥ ಮಾಡ್ಕೊಂಡು ತಪ್ಪ ಪ್ರಾಕ್ಟೀಸ್ ಮಾಡಿದ್ರೆ ಇವನ್ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರೋದ್ರಿಂದ ಎಲ್ಲಾರ ಮುಂದೆ ನಗೆಪಾಟ್ಲಾಗ್ತದೆ. ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸಿ ನಮ್ಮಲ್ಲಿ ಏನೋ ಒಂದು ಇದು ನಮ್ದು ಎಫೆಕ್ಟಿವ್ ಇಲ್ಲ ಅಂತಂದ್ರೆ ಅದನ್ನ ಬಹಳ ಗೌರವಯುತವಾಗಿ ಓಕೆ ಫೈನ್, ಇದು ಎಫೆಕ್ಟ್ ಇಲ್ಲ ಅಂತ ಸೈಡ್ ಇಡ್ಬೋದು. ಎಫೆಕ್ಟ್ ಇದ್ದಾಗ ಹೆಂಗ್ ಎಫೆಕ್ಟ್ ಅದ, ಹೆಂಗ್ ಆಚಾರ್ಯ ಹೇಳ್ಯಾರ ಅಂತ ಹೇಳಿ ಅದೇ ರೀತಿಯೊಳಗೆ ಯೂಸ್ ಮಾಡೋದ್ರಿಂದ ನಾವು ಜಗತ್ತಿಗೆ ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಂಗ ಆಗ್ತದೆ. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್ ಅಂಡ್ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ ಅನ್ನ ಕಮೆಂಟ್ ಅಲ್ಲಿ ಹಾಕ್ರಿ. ಥ್ಯಾಂಕ್ ಯು ವೆರಿ ಮಚ್.